ಏನಂದ್ರು ರಂಜಿತ್ ಅವ್ರ ತಂದೆ? ಬೇಜಾರು ಆಗೇ ಆಗುತ್ತಲ್ವ ಮೇಡಮ್. ಒಂದು ಹುಡುಗಿ ಒಂದು ಮದುವೆ ಚೆನ್ನಾಗಿದ್ದಾಳೆ ಅಂತ ಅವ್ರು ಬಯಸ್ಬೇಕು ಹೊರತು ಈ ತರ ಎಲ್ಲ ಆಗಿದೆ ಹೊಡೆದಿದ್ದಾರೆ ಅಂತ ಹೇಳ್ಬೇಕಾರೆ. ನನ್ಗೆ ನಿಮ್ಮ ತಂದೆ ಸ್ಟ್ಯಾಂಡ್ ಅರ್ಥ ಆಗ್ಲಿಲ್ಲ ರಂಜಿತ್ ಅವ್ರೆ. ಈಗ ಸಾಮಾನ್ಯ ತಂದೆ ಅಂದ್ರು ಅಕ್ಕ ಮತ್ತು ತಮ್ಮ ಅಂದ್ರೆ ನನ್ನ ಮಕ್ಳು ಒಟ್ಟಾಗಿ ಹೋಗ್ಲಿ ಅಂತಾನೆ ಬಯಸ್ತಾರೆ. ಬಟ್ ನೀವು ಒಂದ್ ಸೈಡ್ ಹೇಳ್ದಂಗ ಅನಿಸ್ತು ನನ್ಗೆ. ನನ್ನ ತಂದೆಯೂ ಕೂಡ ಪ್ರವೋಕ್ ಮಾಡ್ತಾರೆ, ನಮ್ಮ ಅಕ್ಕನ ಪರವಾಗಿ ನಿಂತ್ಕೊಳ್ತಾರೆ, ನಮ್ ವಿರುದ್ಧ ಎತ್ಕಟ್ತಾರೆ. ರೀಸನ್ ಗೊತ್ತಾಗ್ಲಿಲ್ಲ. ತಂದೆ ಎತ್ಕಟ್ತಾರೆ ಅಂತ ಹೇಳ್ತಿಲ್ಲ ಮೇಡಮ್. ಅವರು ಏನ್ ಗಲಾಟೆ ಮಾಡ್ತಾರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಇವರು. ಏನಕ್ಕಂದ್ರೆ ಇವ್ರು ನಮ್ಮಲ್ಲಿ ಇರೋದ್ರಿಂದ ನಾವ್ ಅಲ್ಲಿ ಗೇಟ್ ಲಾಕ್ ಮಾಡಿರ್ತೀವಿ ಮುಂದ್ಗಡೆ. ಆ ಗೇಟ್ ಲಾಕ್ ಓಪನ್ ಮಾಡಿ ಒಳಗಡೆ ಬಿಡೋದು ಇವ್ರು. ರಂಜಿತ್ ಅವ್ರೆ, ಈಗ ಮಗಳು ಮನೆಗ್ ಬರ್ತಿದ್ದಾಳೆ ಅಂದಾಗ ಯಾವ ತಂದೆ ತಾನೇ ಬರ್ಬೇಡ ಅನ್ನಕ್ಕಾಗತ್ತೆ ರಂಜಿತ್ ಅವ್ರೆ? ಈಗ ಅಕ್ಕ ಬರ್ತಿದ್ದಾಳೆ ಅಂದಾಗ ನೀವು ವೆಲ್ಕಮ್ ಮಾಡ್ಕೊಳ್ಬೇಕು. ನಿಮ್ ಹೆಂಡತಿಗೆ ಅವ್ರ ಹೊರಗಿನವ್ರು ಇರ್ಬೋದು, ಬಟ್ ನಿಮ್ ಬೆನ್ನಿಂದ ನೀವ್ ಅವ್ರ ಬೆನ್ನಿಂದ ಹುಟ್ಟಿರೋರಲ್ವಾ. ಅದ್ ಹೆಂಗ ಅಪ್ಪ ಮಗ್ಳನ್ ಮನೆಯಿಂದ ಹೊರಗೆ ಇರ್ಲಿ ಅಂತ ಲಾಕ್ ಮಾಡಕ್ಕಾಗತ್ತೆ? ಸಹಜ ಬಾಗ್ಲು ತೆಗೆದು ಒಳಗ್ ಬಂದ್ ಕರಿಯೋದಲ್ವಾ? ಅಲ್ಲ, ನೀವು ಇಷ್ಟ ಹೇಳಿದ್ರಲ್ವಾ, ನನಗೂ ಅರ್ಥ ಆಗುತ್ತೆ. ಇವಾಗ ಅದೇ ತಂದೆ ಹೇಳ್ಬೋದಿತ್ತಲ್ಲ, ಸಿವಿಲ್ ಕೋರ್ಟ್ ಯಾಕಮ್ಮ ಹೋಗ್ತಿದ್ಯಾ, ಲಾಯರ್ ನೋಟಿಸ್ ಏನಕ್ಕಮ್ಮ ಕಳಿಸ್ತಿದ್ಯಾ, ಬಾ ಬನ್ನಿ ಕೂತ್ಕೊಳ್ಳಿ ಮಾತಾಡೋಣ. ಇದನ್ನ ಯಾವತ್ತಾದ್ರೂ ಮಾಡಿದಾರ ಮೇಡಮ್ ಇವರು? ಅದೇ ಯಾಕೆ ಮಾಡ್ಲಿಲ್ಲ ನಿಮ್ ತಂದೆ ಕೆಲ್ಸ ಯಾಕೆ ಮಾಡ್ಲಿಲ್ಲ ಅನ್ನೋದೇ ನನ್ ಪ್ರಶ್ನೆ. ಅದನ್ನ ಹೇಳಿದ್ದಲ್ಲ ಅಲ್ವಾ, ಅವ್ರು ಸಪೋರ್ಟ್ ಮಾಡ್ತಿದಾರೆ ಅನ್ಬೇಕಾದ್ರೆ ಅದು ಅವ್ರ ಗೋಡೆ ಅವ್ರ ವ್ಯೂ ಆಫ್ ಮೈಂಡ್ ಬೇರೆ ತರ ಇರುತ್ತೆ. ಇವಾಗ ನಾನ್ ಕೇಳಕ್ ಹೋದಾಗ ನಿನ್ನ ಹತ್ರ ನನ್ ಹತ್ರ ಮಾತಾಡಕ್ಕೆ ಬರ್ಬೇಡ ಕಣೋ ಅಂತಾರೆ. ಸರಿ ಆಯ್ತು, ನನ್ ಪಾಡಿಗೆ ನಾನು ಸುಮ್ನೆ ಇರ್ತೀನಿ. ಇವಾಗ ಆ ಲೀಗಲ್ ನೋಟಿಸ್ ಎಲ್ಲ ಕಳ್ಸಾದ್ಮೇಲೆ ನಾನು ಅದಕ್ಕೆ ರಿಪ್ಲೈ ಕೊಟ್ಟ ಮೇಲೆ ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲಿ ಸ್ಟೇಷನ್ ಹೇಳ್ ಕಳ್ಸಿದಾರೆ, ನೀವು ಮನೆ ಒಳಗೆ ಹೋಗೋ ಆಗಿಲ್ಲ, ನಿಮ್ಮ ತಂದೆನ ಬೇಕಾದ್ರೆ ನಿಮ್ಮ ಮನೆಗೆ ಕರ್ಸ್ಕೊಳ್ಳಿ, ಊಟ ಹಾಕ್ತೀರಾ, ತಿಂಡಿ ಸ್ಟೇಷನ್ ಅಲ್ಲಿ ಕ್ಲಿಯರ್ ಆಗುವಂತ ಸುದ್ದಿನೇ ಅಲ್ಲ ಇದು. ಏನಿದ್ರು ಸಿವಿಲ್ ಮ್ಯಾಟರ್ ಕೋರ್ಟ್ ಅಲ್ಲೇ ಹೋಗ್ಬೇಕು. ಸ್ಟೇಷನ್ ಅವ್ರು ಇದಕ್ಕೆ ಎಂಟ್ರಿ ಆಗಕ್ ಆಗದೇ ಇಲ್ಲ. ಹೌದು ಅಲ್ವಾ? ಅದಕ್ಕೆ ಹೇಳಿದ್ದಲ್ವಾ. ಇವಾಗ ನೋಡಿ, ಸಿವಿಲ್ಗೆ ನೀವು ಹೋದ್ಮೇಲೆ ನೀವು ಒಳಗಡೆ ಬರೋ ಹಾಗಿಲ್ಲ. ನೀವು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗಿ ಕೋರ್ಟ್ ಮೂಲಕ ನೀವು ಮನೆ ತಗೊಳ್ಳಿ, ಆರಾಮಾಗಿ ನಾನು ಹೊರಗಡೆ ಹೋಗ್ತೀನಿ. ಸೊ ಅಕ್ಕಂಗೂ ತಮ್ಮನಿಗೂ ಆಗದೇ ಇಲ್ಲ ಅಂತ ಬಂದಿದ್ ಯಾವಾಗಿಂದ? ನಿಮ್ ಮದ್ವೆ ಆದ್ಮೇಲೆನೆ ಹಾಗಾದ್ರೆ? ಅಲ್ಲಿ ತನಕ ಚೆನ್ನಾಗೇ ಇದ್ರಿ ನೀವು? ಹೌದೌದು. ಸೊ ನಿಮ್ ಮನೆಗೆ ಇನ್ನೊಂದ್ ಹೆಣ್ಣು ಬಂದ ಮೇಲೆ ನಿಮ್ಗಳ ಮಧ್ಯ ಬಿರುಕು ಶುರುವಾಯ್ತು? ಹೌದು. ಬಟ್ ನೀವ್ ಅದನ್ನ ಮಧ್ಯದಲ್ಲಿ ನಿಂತ್ಕೊಂಡು ತಮ್ಮನಾಗಿ ಒಂದ್ ಕಡೆ, ಮತ್ತೊಂದ್ ಕಡೆ ಗಂಡನಾಗಿ ನಿಭಾಯಿಸ್ಬೇಕಿತ್ತು. ನೀವು ಒಂದ್ ಸೈಡ್ ನಿಂತ್ಕೊಂಡಿದ್ದು ಬಹುಶಃ ಎಲ್ಲೋ ನಿಮ್ ಅಕ್ಕಂದ್ರಿಗೆ ಅದು ತಡ್ಕೊಳಕ್ ಆಗ್ಲಿಲ್ವಾ? ಪೊಸೆಸಿವ್ನೆಸ್ ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ಅಭಿಪ್ರಾಯ ಅಷ್ಟೇ. ನಾವು ಕನ್ಕ್ಲೂಷನ್ ಕೊಡ್ತಾ ಇಲ್ಲ. ಅಲ್ಲ, ಒಂದ್ ಹೇಳ್ತಿರೋದೇನಂದ್ರೆ ಪೊಸೆಸಿವ್ ಅನ್ನೋದಕ್ಕಿಂತ ಪೊಸೆಸಿವ್ ಒಂದ್ ರೀಸನ್ ಇದ್ದೇ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಏನಕಂದ್ರೆ ಇಷ್ಟು ದಿವಸ ನನ್ನ ತಮ್ಮ ನನ್ನ ಜೊತೆಲಿದ್ದ, ಈಗ ದೊಡ್ಡ ಸೆಲೆಬ್ರಿಟಿ ಆಗಿದ ತಕ್ಷಣ, ದೊಡ್ಡ ಹೆಸರಾಗಿದ ತಕ್ಷಣ ಅವನು ಇವಾಗ ಮದ್ವೆ ಆದ, ಯಾವಾಗ್ಲೂ ಹೆಂಡತಿ ಜೊತೆ ಓಡಾಡ್ತಿರ್ತಾನೆ. ಅದು ಪೊಸೆಸಿವ್ನೆಸ್ ಬಂದೇ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇಷ್ಟು ದೊಡ್ಡ ಮಟ್ಟಿಗೆ ತಗೊಂಡೋಗುವಂತ ನೆಸೆಸಿಟೀಸ್ ಇಲ್ಲ. ಕೂತ್ ಮಾತಾಡುವಂತದ್ದು ಇದು. ಎಲ್ಲೋ ತಗೊಂಡೋಗಿ ಎಲ್ಲೋ ಕೋಟಲ್ ಮಾಡ್ಬೇಕು ಅನ್ನೋದಲ್ಲ. ಮದ್ವೆಲೆಲ್ಲ ಚೆನ್ನಾಗೇ ಇದ್ರ? ಅಕ್ಕಂದ್ರೆಲ್ಲ ಮುಂದೆ ನಿಂತ್ಕೊಂಡು ಮದ್ವೆ ಮಾಡ್ಕೊಟ್ಟಿದ್ದು ಇದೆಲ್ಲವೂ ಚೆನ್ನಾಗೇ ಇತ್ತಾ? ಇದೆಲ್ಲ ಚೆನ್ನಾಗೇ ಇತ್ತಲ್ಲ ಮೇಡಮ್. ಅದಕ್ಕೂ ಮದ್ವೆಗೆ ಮುಂಚೆ ಎಲ್ಲ ಚೆನ್ನಾಗೇ ಇತ್ತು. ಮದ್ವೆ ಆಗಿದ್ದು ಬರೀ 15-20 ದಿವಸಕ್ಕೆಲ್ಲ ಏನಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ? ಮದ್ವೆಗಿಂತ ಮುಂಚೆ ನಿಮ್ ಅಕ್ಕಂದ್ರು ನಿಮ್ ವೈಫ್ ಹತ್ರ ಮಾತಾಡ್ತಾ ಇದ್ರ? ಫೋನ್ ಅಲ್ಲೆಲ್ಲ ಚೆನ್ನಾಗೇ ಮಾತಾಡ್ತಾ ಇದ್ರ? ಅದೆಲ್ಲ ಚೆನ್ನಾಗಿತ್ತು ಮೇಡಮ್, ಅದೆಲ್ಲ ಏನು ಇಶ್ಯೂಸ್ ಇರ್ಲಿಲ್ಲ. ಏನಕ್ಕೆ ಫಸ್ಟ್ ಆಫ್ ಆಲ್ ನನ್ನ ಮದ್ವೆ ಎಂಗೇಜ್ಮೆಂಟ್ ಡೇಟ್ ಮದ್ವೆ ಡೇಟ್ ನೋಡಿದ್ದೆ ಅವರು. ತಮ್ಮ ಎಲ್ಲೋ ಒಂದೇ ಸೈಡ್ ವಾಲ್ ಬಿಟ್ನಲ್ಲ, ಹೆಂಡತಿ ಬರ್ತಾ ಇದ್ದಂಗೆ ನಮ್ಮನ್ ಮರ್ತು ಬಿಟ್ನಲ್ಲ, ಆಕೆಗೆ ಅಟೆನ್ಷನ್ ಕೊಡ್ತಾ ಇದ್ದಾನಲ್ಲ, ಬಹುಶಃ ಇದೆಲ್ಲ ಸ್ವಲ್ಪ ಮೇಜರ್ ರೋಲ್ ಪ್ಲೇ ಮಾಡ್ತಾ ಇದೆಯಾ ಅಂತ ಇದ್ರಲ್ಲಿ. ಅದು ಆಸ್ತಿ ತನಕ ಹೋಗಿ ನಿಂತ್ಕೊಳ್ತಾ ಅಂತ? ಇಲ್ಲ, ಇವಾಗ ನೋಡಿ, ಇವಾಗ ಮನೆಗ್ ಬಂದ ಮೇಲೆ ಇವರು ಪ್ರತಿಯೊಂದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದೇ ಹೇಳಿಲ್ವಾ, ಆಸ್ ಎ ಸಿಸ್ಟರ್ಸ್ ಅವರು ಎಕ್ಸ್ಪೀರಿಯನ್ಸ್ ಇರೋಂಥವ್ರು, ಮದ್ವೆ ಆಗಿ 13-14 ವರ್ಷ ಇರೋಂಥವ್ರು. ಇವಾಗ ಮನೆಗೊಂದು ಹೆಣ್ಣು ಬಂದಿದ್ದಾಳೆ, ಇವಾಗ ನನ್ನ ತಮ್ಮ ಮದ್ವೆ ಆಗಿದ್ದಾನೆ ಅನ್ಬೇಕಾರೆ ಅವರು ಅವ್ರ ಜೊತೆ ನಿಂತ್ಕೊಂಡು ಸಾತಾಗಿ ನಿಂತ್ಕೊಬೇಕು. ಇಲ್ಲ ಖಂಡಿತ ಹೌದು. ಒಂದು 2 ತಿಂಗಳು 3 ತಿಂಗಳು ಇಲ್ಲ 6 ತಿಂಗಳು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ.